ಫಸ್ಟ್ ನಾನು ಪ್ರಶಾಂತ್ ನೋಡಿದ್ದು ಹಾಂ ಥಿಯೇಟರ್. ಓಕೆ. ಥಿಯೇಟ್ರಲ್ಲಿ ಅಂತಂದ್ರೆ ನಮ್ಮ ಸ್ಟೇಜ್ ಮೇಲೆ ಆಕ್ಟ್ ಮಾಡಿರ್ತಾರೆ. ಹೀರೋಯಿನ್ ಇಲ್ಲ ಅಂತಲ್ಲ, ಒಂದು ಹುಡುಗಿ ಇದ್ದಾಳೆ, ತಮಾಷೆ ಮಾಡ್ತಿದ್ದಾನೆ ಫಸ್ಟ್ ಅಂದ್ಕೊಂಡೆ. ನೋಡು ಇದೊಂದು ಕೇಳು ಅಂದ, ಕೇಳಿದೆ. ಎಲ್ಲೋ ಇದ್ದೆ ಇಷ್ಟು ನನ್ನ ಇವನು ಅಗಾಧವಾದ ಪ್ರತಿಭೆ, ಅದನ್ನ ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಯಾರು. ಆಮೇಲೆ ನಾವು ಬುಡಕಟ್ಟು ಜನಾಂಗ, ನಮ್ದಲ್ಲಿ ಫೋಕ್ ಎಲ್ಲ ಸ್ವಲ್ಪ ಜಾಸ್ತಿ, ಅದೊಂದಿದೆ ಬ್ಯಾಲೆನ್ಸ್. ಬಟ್ ಅವ್ರು ನನಗೆ ಇನ್ಸ್ಪೈರ್ ಆಗ್ತಾರೆ. ಅವ್ರ ಜೊತೆ ತುಂಬಾ ಜನ ಇದ್ದಾರೆ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ನಂಗೆ ಅವ್ರು ತುಂಬಾ ಇಷ್ಟ. ಎಷ್ಟು ಚಂದ ಆಕ್ಟ್ ಮಾಡಿದ್ದ ಅಂದ್ರೆ ಮೈ ಚುಮ್ಮನ್ಬೇಕು, ಆ ಮಟ್ಟಕ್ಕೆ ಆಕ್ಟ್ ಮಾಡಿದ್ದ. ಬಿಡಪ್ಪ ಒಳ್ಳೆ ಪ್ರತಿಭೆ. ನಾನು ನನ್ನ ತಲೆಗೆ ಇಡ್ತು ಅಂದ್ರೆ ನಾನು ಗಾಡಿ ಎತ್ಕೋತೀನಿ, ಒಬ್ರು ಹೊನ್ನಾವರ ಇಲ್ಲ ಸಿರ್ಸಿ ಅದ್ರಲ್ಲಿ ಒಬ್ರು ಒಂದು ಟ್ಯೂನ್ ಹಾಕೊಂಡ್ಬರ್ತೀನಿ. ನಾನು ರಿಫ್ರೆಶ್ಮೆಂಟ್ ಹೊಸ ಟ್ಯೂನು ಬಂತು. ಮ್ಯೂಸಿಕ್ ಮಾಡ್ತಾನೆ ಅನ್ನೋದು ನನಗೆ ಇಷ್ಟು ವರ್ಷದ ಜರ್ನಿನಲ್ಲಿ ಗೊತ್ತೇ ಇರಬೇಕು. ಅವನು ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ಶೋ ನಿಲ್ಸಂಗಿಲ್ವಾ, ನಾಟಕ ಅಥವಾ ಏನೋ ಯಾರಿಗೋಸ್ಕರ ನಿಲ್ಲಲ್ಲ, ಅದು ನುಗ್ತಾ ಇರುತ್ತೆ. ಅವಾಗಲಿಂದನೇ ಒಂದು ತಲೆಯಲ್ಲಿ ಗುಯಿ ಇತ್ತು ನನಗೆ. ಅದ್ರ ಸಿನಿಮಾಗೆ ಬರಬೇಕು ಅನ್ನೋದಲ್ಲ, ಒಂದೊಂದು ಹಾಡು ಆಡ್ಬೇಕು, ಯಾವ್ದೊಂದು ಇನ್ಸ್ಟ್ರೂಮೆಂಟ್ ನುಡಿಸ್ಬೇಕು. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ಮತ್ಸ್ಯಗಂಧ ಟೀಮ್ ಜೊತೆಗಿದೆ, ಮಾತಾಡಿಸ್ತಾ ಹೋಗೋಣ. ಇಬ್ಬರು ವಿಲನ್ಗಳ ಅಥವಾ ಕಾಮಿಡಿಯನ್ನ ಏನು ಅಂತ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಏನು ಅಂತ ನನಗೂ ಗೊತ್ತಿಲ್ಲ, ಸೊ ಅವ್ರನ್ನೇ ಕೇಳ್ತೀನಿ, ಯಾಕೆ ಫುಲ್ ನಗ್ತಾ ಇದ್ದಾರೆ. ಸೊ ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಾನು ಕೇಳಿದೆ ವಿಲನ್ಗಳ ಕಾಮಿಡಿಯನ್ಸ್ ಅದ್ರು, ಇಬ್ಬರು ಕೂಡ ಎರಡೂ ಮಾಡಿದ್ದೀರಾ ಆಲ್ಮೋಸ್ಟ್. ನಮ್ಗೆ ಹಂಗೆ ಕ್ಯಾಟಗರಿ ಮಾಡೋಕ್ಕಾಗಲ್ಲ ನಾವು, ಯಾಕಂದರೆ ಇಬ್ಬರು ರಂಗಭೂಮಿ ನಟರು ಹಾಗಾಗ್ಬಿಟ್ಟು. ಸೊ ಈ ಸಿನಿಮಾದಲ್ಲಿ ನಾವು ಇಬ್ಬರು ಆ್ಯಕ್ಚುಲಿ ನೆಗೆಟಿವ್ ಶೇಡ್ಸ್ಗಳು, ನೆಗೆಟಿವ್ ವಿಲನ್ಸ್ ಅಂತಲ್ಲ, ನೆಗೆಟಿವ್ ಶೇಡ್ ಇದೆ. ಅದಂಗೆ ಸರ್ ನೆಗೆಟಿವ್ ಶೇಡ್? ನನಗೆ ಅದು ಇವರು ಅವಾಗಲೇ ಹೇಳ್ತಾರೆ ಬಿಹೈಂಡ್ ದ ಕ್ಯಾಮ್ರಾ, ನೆಗೆಟಿವ್ ಶೇಡ್ ಅಂದರೆ ನೆಗೆಟಿವ್ ಶೇಡ್ ಅಲ್ಲ, ವಿಲನ್ಗಳಲ್ಲ. ಹಿಂಗಿದೆ ವಿಲನ್ ಅಲ್ಲ. ಸಿ ಈಗ ವಿಲನ್ ಅಂದ್ರೆ ಅವನ ಮೆಂಟಾಲಿಟಿ, ಅವನ ಥಾಟ್ಸೇ ಬೇರೆ ಇರುತ್ತೆ. ನೆಗೆಟಿವ್ ಶೇಡ್ ಅಂದ್ರೆ ನಿಮ್ಗೆ ಒಳ್ಳೇದಾಗೋದು, ನಿಮ್ಗೆ ಒಳ್ಳೇದಾಗೋದು ಬೇಡ, ಆ ನೆಗೆಟಿವಿಟಿ ಆ ಥರ. ಓಕೆ, ಹಾಗೆ ಈ ನೆಗೆಟಿವ್ ಶೇಡ್ನ ಇಟ್ಕೊಂಡು ನಮ್ಮ ಕಥೆನ ಹೇಳಿದಿರೋ, ಓಕೆ, ಆ ಥರ ಮಾಡಿದ್ದಾರೆ. ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಅದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ನನ್ನ ಪ್ರಕಾರ ಈಗ ವಿಲನ್ಸ್ಗಳು ಅಂದರೆ ಏನು ಗೊತ್ತಾ, ಜೋರಾಗಿ ಫೈಟ್ ಮಾಡ್ದ, ಅವನಿಗೊಂದು ಹುಡುಗಿ, ಆಮೇಲೆ ಅವನೊಂದು ಅಡ್ಡ, ಹಂಗೆಲ್ಲ ಇರುತ್ತೆ. ಬಟ್ ನೆಗೆಟಿವ್ ಅದಲ್ಲ. ನೆಗೆಟಿವ್ ಏನು ಗೊತ್ತಾ, ನೋಡ್ದ ಒಳ್ಳೆ ಕಾರಲ್ಲಿ ಬಂದ, ಇದು ನೆಗೆಟಿವ್. ನೆಗೆಟಿವ್ ವಿಲನ್ಸು ಭಾಳ ವ್ಯತ್ಯಾಸ ಇದೆ. ಆಮೇಲೆ ನಾನೇನಾದ್ರು ಮಾಡಿ ತೋರಿಸ್ತೀನಿ, ಬಿಡಲ್ಲ, ಒಂದಿನ ನಾನು ತೋರಿಸ್ತೀನಿ ಅವನಿಗೆ ಅನ್ನೋದು. ವಿಲನ್ಸ್ಗಳು ಡೈರೆಕ್ಟ್ ಒಂದಲ್ಲ ಒಂದಿನ ಅಲ್ಲ, ಡೈರೆಕ್ಟಾಗಿ ಹೊಡಿತಾರೆ, ಡೈರೆಕ್ಟಾಗಿ ಮಾಡ್ತಾರೆ. ಸೊ ಆ ಡಿಫ್ರೆನ್ಸ್ ಇದೆ, ಬಟ್ ಅದು ಸಿನಿಮಾದಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಈ ಇಬ್ರು ನಾನು ಏನಕ್ಕೆ ಅವಾಗಲೇ ಕೇಳಿದೆ, ಇಬ್ರು ಕೂಡ ಎಲ್ಲ ಥರ ಕ್ಯಾಟಗರಿಯಲ್ಲೂ ಮಾಡಿದ್ದೀರಾ, ಮೇ ಬಿ ಕಾಮಿಡಿ, ವಿಲನ್, ಇದು ಚೇಂಜ್ ಓವರ್ಸ್ ಇರುತ್ತಲ್ಲ. ನಿಮಗೆ ರೆಕಗ್ನೈಸ್ ಕೊಟ್ಟಿದ್ದಂಥ ಕ್ಯಾರೆಕ್ಟರ್ಗಳು ಅದು ಅಂದರೆ ವಾವ್ ಅನಿಸಿದೆ ನಿಮಗೆ? ಆ ಥರ ಏನಿಲ್ಲ, ಎಲ್ಲ ಪಾತ್ರಗಳು ಅದಕ್ಕೆ ಅದರದ್ದೇ ಅದು ಒಂದೊಂದು ಮಟ್ಟದ ಎಲ್ಲ ಕತೆ ಮೇಲೆ ಹೋಗುತ್ತೆ ಅನ್ಸುತ್ತಲ್ವಾ, ಎಲ್ಲ ಕತೆ ಮೇಲೆ ಹೋಗುತ್ತೆ. ಆಮೇಲೆ ಇನ್ನೊಂದೇನಂದರೆ ಕೆಲವೊಂದು ಸಿನಿಮಾಗಳಿಗೆ ದೃಶ್ಯಂ ನಾನು ಮಾಡಿದಾಗ ಲಿಟ್ಲ್ ಬಿಟ್ ಕಾಮಿಡಿ ಥರ ಇತ್ತು ಅದು ಆ ಸಿನಿಮಾಗೆ ಅದೇ ಬೇಕಿತ್ತು. ಬಟ್ ಈಗ ನಾವು ಈ ಮತ್ಸ್ಯಗಂಧ ಸಿನಿಮಾಗೆ ಬಂದಾಗ ಟೋಟಲಿ ಇದ್ರ ಬ್ಯಾಕ್ಗ್ರೌಂಡೇ ಬೇರೆ ಇದೆ, ಸೊ ವಿಷಯನೇ ಬೇರೆ ಹೇಳ್ತಾ ಇದೆ. ಸೊ ಇಲ್ಲಿ ಕಾಮಿಡಿ ಮಾಡೋದ್ಕಿಂತ ನಮ್ಮ ಫೇಸ್ ವರ್ಕ್ ಆಗ್ತಿಲ್ಲ, ಅಲ್ಲಿ ಕಾಮಿಡಿ ವರ್ಕ್ ಆಗ್ತಿಲ್ಲ. ನಮ್ಗೆ ಸ್ವಲ್ಪ ವಿಲನ್ ಇಶ್ಯೂ, ಸ್ವಲ್ಪ ನೆಗೆಟಿವ್ ಥರ ಏನೋ ಯೂಸ್ ಆಗ್ತದೆ. ಅಂದರೆ ನಿಮ್ಮನ್ನು ಕಂಡ್ರೆ ದ್ವೇಷಿಸೋ ಥರ ಅಟ್ಲೀಸ್ಟ್ ಅನ್ಸುತ್ತಾ? 100% ಇದೆ ಆಡಿಯನ್ಸ್ಗೆ. ಹೊಡೆದು ಬಿಡಬೇಕು ಅವನಿಗೆ, ಅಥವಾ ಅಯ್ಯೋ ಪಾಪ ನನ್ನಂಥದ್ದಾದ್ರೂ ಆಗಿದೆ, ಅಯ್ಯೋ ಪಾಪನೂ ಅನಿಸ್ಬೋದು, ಅನ್ಸೋಂಥದ್ದು ತುಂಬ ಕತೆ ಮೇಲೆ ಡಿಪೆಂಡ್. ಯಾಕಂದ್ರೆ ಇಡೀ ಕಥೆನಲ್ಲಿ ಎಲ್ಲೂ ಕಾಮಿಡಿ ಅಂದರೆ ಸಿಚುವೇಶನ್ ಜನಕ್ಕೆ ಒಂದಷ್ಟು ನಗು ಬರ್ಬೋದೇ ಬಿಟ್ರೆ, ಆ ಸಿಚುವೇಶನ್ ಇಂಥ ಪರಿಸ್ಥಿತಿ ಬಂದಾಗ ಅಂತ ನೋಡಿ ನಗಬಹುದೇ ಹೊರತಾಗಿ ಕಾಮಿಡಿ ಅಂತ ಸಪ್ರೇಟ್ ಆಗಿ ತೋರಿಸಿಲ್ಲ, ಸಪ್ರೇಟ್ ಇರಲಿಲ್ಲ. ಕಥೆಗೆ ಏನು ಬೇಕೋ ಅದು ಶುರುವಾದಾಗಿಂದ ಎಂಡ್ ತನಕ ಏನು ಬೇಕೋ ಆ ಕಥೆ ಏನು ಡಿಪೆಂಡ್ ಮಾಡ್ತಾ ಅದಕ್ಕೆ ತಕ್ಕಂತ ಹೋಗೋದು. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ನಮ್ಮ ಸಿನಿಮಾದಲ್ಲಿ ಕಾಮಿಡಿ ಆರ್ಟಿಸ್ಟ್ ಅಂತ ಯಾರು ಇಲ್ಲ, ಅಂದ್ರೆ ಸಪ್ರೇಟ್ ಆಗಿ ಒಂದು ಕಾಮಿಡಿ ಆರ್ಟಿಸ್ಟ್ ಅಂತ, ಅದು ಅವ್ನಿಗೆ ಸಪ್ರೇಟ್ ಆಗಿ ಒಂದು ಸೀನ್ ಬರೀಬೇಕು ಆ ಥರದ್ದು ಏನೂ ಇಲ್ಲ. ಓವರ್ ಆಲ್ ಸಿನಿಮಾದಲ್ಲಿ ಅದರಲ್ಲಿ ಡಾರ್ಕ್ ಕಾಮಿಡಿ ಪ್ಲೇ ಆಗುತ್ತೆ. ಸೂಪರ್. ಸೊ ಹಾಗಾಗ್ಬಿಟ್ಟು ನೀವು ಕತೆ ಒಳಗೇನೆ ಇರ್ಬೋದು, ಕತೆನ ಬಿಟ್ಟು ಹೊರಗೆ ಹೋಗೋದು ಆ ಥರದೇ. ಮತ್ತೆ ಡೈರೆಕ್ಟರ್ ಸಿನಿಮಾ ಮಾಡಿದಾಗ ಅವರು ಇಂಥವ್ರಿಗೆ ಸಿನಿಮಾ ಮಾಡಬೇಕು, ಈ ಪಾತ್ರ ಕಿತ್ತವರು ಅದೆಲ್ಲ ತೆಗೆದಿಟ್ಕೊಂಡಿಲ್ಲ. ಅವ್ರೊಂದು ಕತೆ ಮಾಡಬೇಕು, ಆ ಕತೆಗೆ ಯಾರು ಸಿಗ್ತಾರೋ ಅವ್ರನ್ನ ಪೂರಕವಾಗಿ ಆಮೇಲೆ ಕಾಸ್ಟ್ ಮಾಡ್ತಾರೆ. ಆ ಥರದ್ದು ಆಗಿದೆ. ಅಂದರೆ ಕಥೆನ ಅವ್ರು ಫಸ್ಟು ಹೀರೋ ಅಂತ, ಕಥೆನೇ ಹೀರೋ ಅಂತ ಅಂದ್ಕೊಂಡು ಅವ್ರು ಕತೆ ಬರ್ತಿರೋದು.
ಈ ಮತ್ಸ್ಯಗಂಧ ಅಂದಾಗ ನಾನೊಂದು ಏನೋ ಒಂದು ಏನಂದ್ರೆ ನೀರಿಂದು ಅಂತ ಅನಂತರ ಸಮುದ್ರದ್ದು ಕತೆಗಳು ಅಥವಾ ಟೀಸರ್ ನೋಡಿದಾಗ ಅನಿಸಿದ್ದು ನಮಗೆ. ಸೊ ನಿಮಗೆ ಮತ್ಸ್ಯಗಂಧ ಕತೆ ಕೇಳಿದಾಗ ಏನಕ್ಕೆ ಇದನ್ನು ಒಪ್ಕೊಬೇಕು ಅಥವಾ ಏನು ಇದರಲ್ಲಿ ಡಿಫ್ರೆಂಟ್ ಇದೆ? ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದಿರ್ತೀರ ನೀವಿಬ್ಬರು, ಏನು ಇದರಲ್ಲಿ ಡಿಫ್ರೆಂಟ್ ಇದೆ, ಜನಕ್ಕೆ ಏನು ಕೊಡ್ಬೋದು ಅಂತ ನಿಮ್ಗೆ ಅನಿಸಿದೆ? ಈಗ ಮತ್ಸ್ಯಗಂಧ ಅನ್ಕೊಡ್ಲಿಕ್ಕೆ ಅಂದರೆ ಇದೇ ನಮ್ಮದೇ ಟೀಮ್ ಇದು. ಆ್ಯಕ್ಚುಲಿ ನಾವು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಈ ಸಿನಿಮಾಗೋಸ್ಕರ. ಹೌದು. ಡೈರೆಕ್ಟ್ರು, ನಾನು, ನಾಗರಾಜ್ ಬೈಂದೂರು ಅಥವಾ ರಜನಿ, ಯಾರ್ಯಾರು ನಾವೆಲ್ಲ ಟೀಮ್ ಇದು, ಒಂದೇ ಟೀಮ್ ನಾವು. ಅಂದರೆ ನಾವು ಇದನ್ನು ಫಸ್ಟ್ ಕೇಳಿದಾಗ ಶಾಕ್ ತಗೊಳ್ಳೋದೇನಿಲ್ಲ ಇದರಲ್ಲಿ, ಯಾಕಂದ್ರೆ ಒಂದೇ ಟೀಮ್, ನಾವೇ ಕೂತ್ಕೊಂಡು ಪ್ಲಾನ್ ಮಾಡಿರೋದು. ಹಿಂಗೊಂದು ಸಿನಿಮಾ ಮಾಡೋಣ, ಹಿಂಗೊಂದು ಕೋಸ್ಟಲ್ ಒಂದು ಕತೆ ಮಾಡೋಣ, ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂತು ಪ್ಲಾನ್ ಮಾಡಿರೋ ಕತೆ ಇದು. ಸ್ಕ್ರಿಪ್ಟ್ ಇನ್ವಾಲ್ವ್ಡ್ ಸ್ಕ್ರಿಪ್ಟ್ ಇನ್ವಾಲ್ವ್ಡ್ ಆಗಿದ್ದವ್ರು ನಾವು. ಸೂಪರ್. ಮತ್ತೆ ಇನ್ನೊಂದೇನಂದ್ರೆ ಇದು ಕೋಸ್ಟಲ್ ಏರಿಯಾದಲ್ಲಿ ಮಾಡಿರೋದ್ರಿಂದಾಗಿ ಆ ಜಾಗಕ್ಕೆ ನಿಮ್ಗೆ ಹೋದ ತಕ್ಷಣ ನಿಮ್ಗೆ ಬೇಕೋ ಬೇಡ ಒಂದು ಮೀನಿನ ವಾಸನೆ ಬರುತ್ತೆ. ಮಂಗಳೂರು, ಉಡುಪಿ ಉದ್ದಕ್ಕೂ ಹೋಗಿ ನಿಮ್ಮ ಮೀನಿನ ಒಂದು ಗಂಧ ಇರುತ್ತೆ, ಆ ಫ್ಲೇವರ್ ಇರುತ್ತೆ. ಸೊ ಆ ಜಾಗದಲ್ಲಿ ನಡೀತಾ ಇರೋ ಕಥೆಯಿಂದಾಗಿ ಅದಕ್ಕೆ ಮತ್ಸ್ಯಗಂಧ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ನೀವು ಸ್ಕ್ರಿಪ್ಟ್ ಇನ್ವಾಲ್ವ್ ಆಗಿರೋದ್ರಿಂದ ಮೇ ಬಿ ನಿಮ್ಗೆ ಗೊತ್ತಿರುತ್ತೆ, ಇದನ್ನು ರಿಯಲಿಸ್ಟಿಕ್ ಕಥೆನ ತೊಗೊಂಡು ಮಾಡಿದ್ದ ಅಥವಾ ಇದೊಂದು ಕ್ರಿಯೇಟೆಡ್ ಸ್ಟೋರಿ? ಇಲ್ಲ, ಆ್ಯಕ್ಚುಲಿ ರಿಯಾಲಿಟಿ ಅಂದರೆ ರಿಯಾಲಿಟಿನೇ. ಆ್ಯಕ್ಚುಲಿ ಅಲ್ಲಿ ನಡೆಯುವಂಥ ಒಂದಿಷ್ಟು ವಿಷಯಗಳು ಭಾಳ ರಿಯಾಲಿಟಿ ಆಗಿದೆ. ಆ್ಯಕ್ಚುಲಿ ದೇವರಾಜ್ ಪೂಜಾರಿ ಅವರು ಏನು ಮಾಡಿದ್ರು, ಒಂದು ಲೈನ್ ಬಂದಿದೆ ಅವ್ರಿಗೆ. ಆ ಲೈನ್ ಬಂದರೆ ನಮ್ಮ ಹತ್ರ ಎಲ್ಲ ಟೋಟಲ್ ಟೀಮ್ ಹತ್ರ ಒಂದು ಸ್ವಲ್ಪ ಸಣ್ಣ ಡಿಸ್ಕಸ್ ಮಾಡ್ತೀವಲ್ಲ, ಸೊ ಹಿಂಗೊಂದು ಥಾಟ್ ಬಂದಿದೆ ಏನು ಮಾಡೋಣ ಅಂತ ಅಂದಾಗೆಲ್ಲ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಈ ಕತೆ ಅಂದಾಗ ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೀಟಾಗಿ ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನು. ಯಾಕೆ ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅವರು ಕೋಸ್ಟಲ್ ಬೆಲ್ಟ್ ಮೇಜರ್ ಆಗಿ, ಆಮೇಲೆ ಆ ಪ್ರದೇಶದಲ್ಲಿ ಅವರು ಹುಟ್ಟಿ ಬೆಳೆದಿದ್ದು ಎಲ್ಲ ಫ್ರೆಂಡ್ಸು ಅವರೆಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಈಸಿಯಾಗಿ ಕ್ಯಾಚ್ ಆಯಿತು ಅವರು. ಅಂದ್ಬಿಟ್ಟು ಅವ್ರು ನೀಟಾಗಿ ಅದನ್ನು ಫ್ಲೋ ಮಾಡ್ಕೊಂಡು ಹೋದ್ರು. ಅದ್ರ ಜೊತೆ ಪೂರಕವಾಗಿ ನಾವು ಇದ್ವಿ. ಸೊ ಯಾವುದೋ ಇನ್ಫಾರ್ಮೇಷನ್ ಇದ್ರೆ ಕೊಡೋದು, ಇದೆ ಹಿಂಗೆ ಮಾಡ್ಬೋದು ನೋಡಿದ್ವಿ ಅಂತ ಡಿಸ್ಕಷನ್. ಬಟ್ ಓವರ್ ಆಲ್ ಕಥೆನ ಈಗ ಡೈರೆಕ್ಟರ್ ಅವ್ರ ತಲೆಯಲ್ಲಿ ಏನಿತ್ತು ಅಥವಾ ಅವರು ಒಂದು ಡಿಸೈನ್ ಮಾಡ್ಕೊಂಡಿದ್ರು ಕಥೆನ, ಆ ಡಿಸೈನ್ ಪ್ರಕಾರನೇ ಅವ್ರು ಮಾಡಿದ್ರು. ಅವ್ರ ತಲೆಯಲ್ಲಿ ಏನು ಡಿಸೈನ್ ಮಾಡ್ಕೊಂಡಿದ್ರು ಅದ್ರ ಪ್ರಕಾರ ಮಾಡಿದ್ರು. ಅದು ಪೂರಕವಾಗಿ ಆಕ್ಟರ್ಸ್ಗಳು, ನಾವು ಈಗ ಏನಾಗುತ್ತೆ ನಮ್ಮ ಸುತ್ತಮುತ್ತಲಿನ ಆಕ್ಟರ್ಸ್ಗಳನ್ನ ನಾವು ನೋಡಿರ್ತೀವಿ ಅಥವಾ ಒಂದಿಷ್ಟು ಪಾತ್ರಗಳನ್ನು ನೋಡಿರ್ತೀವಿ. ಈಗ 1 hour ಹೋದ ಒಂದಿಷ್ಟು ಪಾತ್ರ ನೋಡ್ತೀವಲ್ವ ರಜನಿ. ಸೊ ಆ ಥರದ್ದು ಒಂದಿಷ್ಟು ಪಾತ್ರಗಳು ನೋಡಿದಾರೆ, ಅದಕ್ಕೆ ಇವ್ರು ಸುಟ್ಟಾಗ್ತಾರೆ, ಚೇಂಜಸ್ ಮಾಡ್ತಾರೆ. ಸೊ ಈ ಥರ ಯೂಶಲಿ ಈ ಥರ ಒಂದು ಕೋಸ್ಟಲ್ ಸಿನಿಮಾಗಳು ಬಂದಿರೋ ತುಂಬ ರೇರು ಈ ನಡುವೆ ಇತ್ತೀಚೆಗೆ. ಸೊ ಈ ಥರ ಒಂದು ಕೋಸ್ಟಲ್ ಕಥೆಗಳಿರ್ಬೋದು ಅಥವಾ ಬೆಂಗಳೂರು ಬರೀ ಲವ್ ಸ್ಟೋರಿ ಈ ಥರನೇ ಬರ್ತಾ ಇದೆ. ಸೊ ಈ ಥರ ಒಂದು ಕಥೆಗಳು ಬಂದಾಗ ಜನಕ್ಕೆ ಯಾವ ರೀತಿ ರೀಚ್ ಆಗ್ಬೋದು ನಿಮ್ಮ ಪ್ರಕಾರ? ಏನು ನೋಡ್ಬೋದು, ಎಕ್ಸ್ಪೆಕ್ಟೇಷನ್ ಇಡ್ಬೋದು? ಈಗ ಪ್ರತಿ ಸಲ ಒಂದೊಂದು ಸಿನಿಮಾ ಬಂದಾಗಲೂ ಪ್ರತಿ ವರ್ಷನೂ ಒಂದು ಜಾನರ್ ಥರ ಇರುತ್ತೆ. ಒಂದಷ್ಟು ಕಾಲೇಜ್ ಸಿನಿಮಾಗಳು ಬರುತ್ತೆ, ಇನ್ನೊಂದಷ್ಟು ಲವ್ ಸ್ಟೋರಿಗಳು ಬರುತ್ತೆ, ಇನ್ನೊಂದಷ್ಟು ಬರೀ ನೆಗೆಟಿವ್ ಶೇಡ್ ಇರೋಂಥ ಇದೊಂದೇ ಬರುತ್ತೆ. ಬಟ್ ಇದು ಅವೆಲ್ಲದಕ್ಕೂ ಹೊರತುಪಡಿಸಿ ಒಂದು ಹೊಸ ಜಾಗ ಮತ್ತು ಹೊಸ ಪರಿಸರದ ಒಂದು ಕತೆ, ಅಲ್ಲಿ ನಡೆಯುವಂಥ ಒಂದು ಪರಿಸ್ಥಿತಿಗಳು, ಅವೆಲ್ಲ ಅದು ಅವರು ಕಣ್ಣಲ್ಲಿ ಕಂಡಿರೋಂಥದ್ದೇನಿದೆ ಅವೆಲ್ಲವನ್ನು ತೆರೆ ಮೇಲೆ ತರೋದಕ್ಕೆ ಪ್ರಯತ್ನ. ಐ ಥಿಂಕ್ ಉಳಿದವರು ಕಂಡಂತೆ ಆದಮೇಲೆ ಒಂದು ಸ್ವಲ್ಪ ಕೋಸ್ಟಲ್ ಏರಿಯಾ ಸಿನಿಮಾ ಅಂದರೆ ಇದೆ ಅನ್ಸ್ಬೋದು ಮೇ ಬಿ ಇರ್ಬೋದು. ಅದೇ ಸದ್ಯಕ್ಕೆ ಕಾಂತಾರ ಒಂದು, ಹೌದು ಕಾಂತಾರ ಒಂದು, ಅದು ಬಿಟ್ಟರೆ ನೆಕ್ಸ್ಟ್ ಹೌದು ಕಾಂತಾರಲ್ಲಿ ಇಟ್ಸ್ ನಾಟ್ ಗುಡ್ ಅಂದ್ರೆ ಆ ಭಾಗದ ಕತೆ ಅಷ್ಟೇ. ಆ ಥರದ್ದು ನಮ್ದು ಅದೇ ಉತ್ತರ ಕನ್ನಡ ಕತೆ ಮೇಜರ್. ಈಗ ನಾವು ಉಳಿದವರು ಕಂಡಂತೆ ಅಥವಾ ಆ ಕಡೆ ಹೋದ್ರೆ ನೀವು ಈ ಕಡೆ ಹೋದಂಗಾಯ್ತು. ಈಗ ಅಲ್ಲಿಗೆ ಮಂಗಳೂರು ಈ ಕಡೆ ಕೆಳಗೆ ಬರ್ಬೇಕು. ಈಗ ಕಾರವಾರ, ಗೋಕರ್ಣ, ಹೊನ್ನಾವರ, ಕುಮಟಾ, ಉತ್ತರ ಕನ್ನಡದ, ಅದು ದಕ್ಷಿಣ ಕನ್ನಡ. ಓಕೆ, ವ್ಯತ್ಯಾಸ ಇದೆ. ಹೌದು ವ್ಯತ್ಯಾಸ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉತ್ತರ ಕರ್ನಾಟಕ ವೇರಿಯೇಷನ್ಸ್ ಇದೆ. ಹೌದು. ಸೊ ಹಂಗಾಗ್ಬಿಟ್ಟು ನಮ್ಮದು ಉತ್ತರ ಕನ್ನಡ ಸಿನಿಮಾ. ವಾವ್, ಓಕೆ, ಕಾರವಾರ. ಸೂಪರ್. ಈ ಥರ ಒಂದು ರೀಜನ್ ಅಂತೆಲ್ಲ ರೀಚ್ ಮಾಡೋದಿದೆಯಲ್ಲ ತುಂಬ ಕಷ್ಟದ ವಿಚಾರನೂ ಇರುತ್ತೆ, ಅಥವಾ ಒಂದಷ್ಟು ಎಲಿಮೆಂಟ್ಸ್ನ ನಾವು ಸೂಕ್ಷ್ಮವಾಗಿ ಹೇಳೋದಿರುತ್ತೆ ಈ ಥರ ಒಂದು ಸಬ್ಜೆಕ್ಟಿಂದ. ಸೊ ಈ ಸಬ್ಜೆಕ್ಟಲ್ಲಿ ಏನು ಹೇಳೋಕೆ ಹೊರಟಿದ್ದೀರ ಜನಕ್ಕೆ? ಈ ಸಬ್ಜೆಕ್ಟಲ್ಲಿ ವಿಷಯ ಏನು ಹೇಳೋಕೆ ಹೊರಟಿದ್ದೀವಿ ಅಂದರೆ, ಸಾಧಾರಣವಾದ ಊರು, ಲೋಕಲ್ ಒಂದು ಊರು, ಹೊನ್ನಾವರ ಅನ್ನೋದು ಒಂದು ಲೋಕಲ್ ಊರು. ಆ ಊರಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ. ಬಟ್ ಆ ಸಮಸ್ಯೆ ಸುಳಿಯಲ್ಲಿ ಯಾರ್ಯಾರು ಹೆಂಗೆ ಲಾಕ್ ಆಗ್ತಾರೆ, ಹೆಂಗೆ ಅದರಿಂದ ವಾಪಸ್ ಬರ್ತಾರೆ. ಆಮೇಲೆ ಅಲ್ಲಿಯ ಪ್ರಾದೇಶಿಕವಾದ ಒಂದಿಷ್ಟು ಸಾಂಸ್ಕೃತಿಕವಾಗಿ ಒಂದಿಷ್ಟು ವಿಷಯಗಳನ್ನು ಹೇಳ್ತಾ ಇದ್ವಿ. ಸೊ ಅಲ್ಲಿಯ ಕಲ್ಚರ್ ಹೇಳ್ತಾ ಇದ್ವಿ, ಅಲ್ಲಿಯ ಭಾಷೆ, ಅಲ್ಲಿಯ ಉಡುಗೆ ತೊಡುಗೆ, ಸೊ ಇದನ್ನೆಲ್ಲ ಹೇಳ್ಕೊಂಡು ಬರ್ತಾ ಇದ್ವಿ. ಅಂದ್ರೆ ಅಲ್ಲಿ ಲೋಕಲ್ ಜನಕ್ಕೂ ಒಂದಷ್ಟು ಸಮಸ್ಯೆಗಳಿರುತ್ತಲ್ಲ, ಆ ಸಮಸ್ಯೆಗಳು
ಎಲ್ಲ ತೊಳೆದಾಟ ಆ ಸಂಭ್ರಮ ಎಲ್ಲವೂ ಇದೆ ಇದರಲ್ಲಿ. ಅಂಡ್ ಹೀರೋಯಿನ್ ಇಲ್ಲ ಸರ್ ಈ ಸಿನಿಮಲ್ಲಿ, ಅದೇ ನನಗೆ plus point. ಏನಿದು ಅಂತ ಪ್ಲಸ್ ಪಾಯಿಂಟ್. ಹೀರೋಯಿನ್ ಇಲ್ಲ ಅಂತಲ್ಲ, ಒಂದು ಹುಡುಗಿ ಇದ್ದಾಳೆ. ನಾನು ನೋಡಿ ಇಂಟರ್ವ್ಯೂ ಮಾಡೋಕ್ಕೋಸ್ಕರ ಹೀರೋಯಿನ್ ಇರ್ತಾರೆ ಅಂತ ಬಂದ್ರೆ ವಿಲನ್ಗಳೇ ಜಾಸ್ತಿ ಇರ್ತಾರೆ. ಆಕ್ಚುಲಿ ಆ ರೇಂಜ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ ಹೀರೋಯಿನ್ ಅನ್ನ. ಭಾಗೀರಥಿ ಒಬ್ಬಳು ಇದ್ದಾಳೆ. ಭಾಗೀರಥಿ ಒಬ್ಬಳು ಇದ್ದಾಳೆ. ಆಮೇಲೆ ಇದ್ರಲ್ಲಿ ಏನಾಗಿದೆ ಗೊತ್ತಾ, ಈಗ ಒಂದು ಊರಲ್ಲಿ ಒಂದು ಹೀರೋಯಿನ್ ಅಂದ್ರೆ ಒಂದು ಊರು ಅನ್ಕೊಳ್ಳಿ ನೀವು. ಅಲ್ಲಿ ನಾನು ಹೆಂಗ್ ನೋಡ್ತೀನಿ ಅವಳು ಅವಳಿಗೆ ಇರಬೇಕು. ಓಕೆ, ಬೇರೆಯವ್ರಿಗೋಸ್ಕರ ಹೀರೋಯಿನ್ ಆಗ್ತಾಳೆ ಇಲ್ವೋ, ಬಟ್ ನನಗಂತೂ ಹೀರೋಯಿನ್ ಅಲ್ವಾ, ನಾನು ನೋಡಿದ್ದವಳು. ಹೌದು. ಆ ಥರದವಳು ಒಬ್ಳು ಇದ್ದಾಳೆ. ಓ ಹಂಗೆ. ಸೊ ಒಟ್ನಲ್ಲಿ ಹೀರೋಯಿನ್ ಇರಲ್ಲ. ಹೀರೋಯಿನ್ ಇಲ್ದಿರೋ ಅಂತ ಸಬ್ಜೆಕ್ಟ್ ತಗೊಂಡ್ರೆ ತುಂಬಾ ರೇರ್ ಕೇಸಸ್ ಇಲ್ಲ. ಹೌದು, ತುಂಬಾ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಮ್ದು ಈ ಸಿನಿಮಾಗೆ. ಇಲ್ಲ, ಸಿನಿಮಾಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಥೆನೇ ಹಂಗಿದೆ ಸರ್. ಕತೆ ಕೇಳಿಲ್ಲ, ಕತೆಗೆ ಹೀರೋಯಿನ್ ಬೇಕು ಅಂತ ಕೇಳೇ ಇಲ್ಲ. ಹಾಗಾಗಿ ಅವರು ಬಟ್ ಒಂದು ಹೆಣ್ಣು ಬೇಕು ಅಂತ ಇದೆ, ಒಂದು ಹೆಣ್ಣು ಇರಬೇಕು ಅಂತ ಇದೆ, ಅಥವಾ ಅದು ಇರುತ್ತೆ, ಇದ್ದೇ ಇರುತ್ತೆ. ಆದ್ರೆ ಒಂದು ಹೀರೋಯಿನ್ ಬೇಕು ಅಂತ ಇದೆ. ಸೊ ನೀವು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಈ ಥರ ಸಿನಿಮಾಗೆ ಬರ್ತಾ ಇರೋದು ಅಂದರೆ ಗ್ಯಾಪ್ ತೊಗೊಂಡ್ರು ಅನ್ಸುತ್ತೆ. ಏನಕ್ಕೆ? ನಾನೇ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಗಕ್ಕೆ. ಓ ಸೀರಿಯಸ್ಲಿ? ನಂಗೆ ಗೊತ್ತಿಲ್ಲ ಸರ್. ಆಕ್ಚುಲಿ ನನಗೆ ಫಸ್ಟ್ ಟೈಮ್ ಪ್ರಶಾಂತ ಈ ಮಟ್ಟಕ್ಕೆ ಮ್ಯೂಸಿಕ್ ಮಾಡ್ತಾನೆ ಅಂತ. ಓ ಮ್ಯೂಸಿಕ್ ಫಸ್ಟ್ ಹೇಳಿದಾಗ ತಮಾಷೆ ಮಾಡ್ತಿದ್ದಾನೆ ಫಸ್ಟ್ ಅಂದ್ಕೊಂಡೆ. ನೋಡು ಇದೊಂದು ಕೇಳು ಅಂದ, ಕೇಳಿದೆ. ಎಲ್ಲೋ ಇದ್ದೀವಿ ಇಷ್ಟು ಒಂದು ಅಗಾಧವಾದ ಪ್ರತಿಭೆ ಅದನ್ನು ಎಕ್ಸ್ಪ್ಲೋರ್ ಮಾಡೇ ಇಲ್ಲ, ಯಾರು ಮಾಡಿಲ್ಲ. ಯಾಕೆಂದ್ರೆ ನಾನು ಫಸ್ಟ್ ನಾನು ಪ್ರಶಾಂತ್ ನೋಡಿದ್ದು ಥಿಯೇಟ್ರಲ್ಲಿ ಅಂತಂದ್ರೆ ನಮ್ಮ ಸ್ಟೇಜ್ ಮೇಲೆ ಆಕ್ಟ್ ಮಾಡಿರ್ತಾರೆ. ಸೂರ್ಯನ ಕುದುರೆ ಒಂದು ಆಕ್ಟ್ ಮಾಡಿದ್ದ ನಾನು ನೋಡಿ ಕಳೆದೋಗ್ಬಿಟ್ಟಿದ್ದೆ ಅವತ್ತೆ. ಫಸ್ಟ್ ಟೈಮ್ ನಾನು ನೋಡಿದ್ದು ಆಯ್ತು, ಒಂದು 23-24 ಹಿಂದೆ ಇರಬಹುದು. ಓ ಅವಾಗಿಂದ ಫ್ರೆಂಡ್ಸು ನೀವು? ದಿನ ಸಂಬಂಧ. ಓ ಸೂಪರ್ ಸರ್. ಎಷ್ಟು ಚಂದ ಆಕ್ಟ್ ಮಾಡಿದ್ದ ಅಂತಂದ್ರೆ ಮೈ ಚುಮ್ಮನ್ಬೇಕು, ಆ ಮಟ್ಟಕ್ಕೆ ಆಕ್ಟ್ ಮಾಡಿದ್ದ. ಬಿಡಪ್ಪ ಒಳ್ಳೆ ಪ್ರತಿಭೆ ಅನ್ಸಿತ್ತು. ಅದಾದ್ಮೇಲೆ ಸಿನಿಮಾಗದಲ್ಲಂತೂ ತುಂಬಾ ಜನ ನೋಡಿರ್ತಾರೆ. ಸೊ ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಮ್ಯೂಸಿಕ್ ಮಾಡ್ತಾನೆ ಅನ್ನೋದು ನನಗೆ ಇಷ್ಟು ವರ್ಷದ ಜರ್ನಿನಲ್ಲಿ ಗೊತ್ತೇ ಇರಲಿಲ್ಲ. ಅವನು ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ಸರ್ ನಾನೀಗ ಟೈಟ್ಲು ಪೋಸ್ಟ್ ನೋಡಿದಾಗಲೂ ಸಿದ್ದಿ ಅಂತ, ಮೇ ಬಿ ಯಾರು ಹೊಸಬ್ರು ಇರ್ಬೋದು ಅಂತ ಅಲ್ಲಿ ಹಾಕಿಲ್ವಲ್ಲ ಫುಲ್ಲು, ನಮ್ಗೆ ಗೊತ್ತಾಗಿಲ್ಲ. ಹೆಂಗ್ ಸರ್ ಇದು ಫಸ್ಟ್ ಮ್ಯೂಸಿಕ್ ಮಾಡ್ತಿರೋದು? ಫಸ್ಟ್ ಟೈಮ್ ಡೆಬ್ಯೂ ನಂದು. ನಾನು ಮ್ಯೂಸಿಕ್ ಹೆಂಗು ಅಂದ್ರೆ ನಾನು ರಂಗಭೂಮಿ ಪ್ರತಿಭೆ ಆಗಿದ್ರಿಂದ, ಈಗ ನಮ್ಮ ರಜನಿ ಹೇಳಿದಂಗೆ ರಂಗಭೂಮಿಯವ್ರಿಗೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಆದ್ರೆ ಅದು ಟಚ್ ಇರುತ್ತೆ. ಹಾಡೋದಾಗ್ಲಿ, ಕೋರಸಲ್ ಹಾಡೋದಾಗ್ಲಿ, ಅದೇನೋ ನುಡ್ಸೋದು ಏನಾಗುತ್ತೆ, ಯಾರೊಬ್ಬ ಕೈ ಕೊಟ್ಟಿರ್ತಾನೆ, ಅದಕ್ಕೋಸ್ಕರ ಅದನ್ನ ನೀವು ವಹಿಸ್ಕೊಂಡಿರ್ತಾರೆ. ಸೊ ನೀವು ಶೋ ನಿಲ್ಸಂಗಿಲ್ವಾ? ಶೋ ಮಸ್ಟ್ ಗೋ ಆನ್ ಅಷ್ಟೇ. ಶೋ ನಾಟಕ ಅಥವಾ ಏನೋ ಯಾರಿಗೋಸ್ಕರ ನಿಲ್ಲಲ್ಲ, ಅದು ನುಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಮಾಡ್ಬೇಕಾದ್ರೆ ಏನಾಯ್ತು, ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ದು ಕಾಡು ಪ್ರದೇಶ ಆಗಿದ್ರಿಂದ, ಆಮೇಲೆ ನಾವು ಬುಡಕಟ್ಟು ಜನಾಂಗ, ನಮ್ದಲ್ಲಿ ಫೋಕ್ ಎಲ್ಲ ಸ್ವಲ್ಪ ಜಾಸ್ತಿ. ಹೌದು, ಫೋಕ್ ಜನಪದ ಈ ಥರದ್ದೆಲ್ಲ ಜಾಸ್ತಿ ಆಗಿರೋದ್ರಿಂದ ಅವಾಗಲಿಂದನೇ ಒಂದು ತಲೆಯಲ್ಲಿ ಗುಯಿ ಇತ್ತು ನಮ್ಗೆ. ಅಂದ್ರೆ ಸಿನಿಮಾಗೆ ಬರಬೇಕು ಅನ್ನೋದಲ್ಲ, ಒಂದೊಂದು ಹಾಡು ಆಡ್ಬೇಕು, ಯಾವ್ದೊಂದು ಇನ್ಸ್ಟ್ರೂಮೆಂಟ್ ನುಡಿಸ್ಬೇಕು ಅನ್ನೋದನ್ನ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ, ನಮ್ಮ ಮಾಮ ಒಬ್ರು ಮೃದಂಗ ನುಡಿಸೋರು, ಇನ್ನೊಬ್ರು ನಮ್ಮ ರಿಲೇಟಿವ್ ಯಾರೊಬ್ರು ಹಾರ್ಮೋನಿಯಂ ಪ್ಲೇ ಮಾಡೋದು. ಅವೆಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೋಡಿದ್ನಲ್ಲ, ಹಾಗಾಗ್ಬಿಟ್ಟು ಒಂದು ತಲೆಯಲ್ಲಿ ಇತ್ತು, ಏನಾದ್ರು ಒಂದು ಮಾಡ್ಬೇಕಲ್ಲ ಅಥವಾ ಏನೋ. ಅವಾಗ ನನಗಾಗಿದ್ದೆ ಬೆಂಗಳೂರಿಗೆ ಬಂದಾಗ ಏನಾಯ್ತು, ಬೆಂಗಳೂರಲ್ಲಿ ಈ ರಂಗಭೂಮಿಗಳಲ್ಲಿ ರಂಗಭೂಮಿಗಳಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಗಳು ಸಿಗೋದು ಭಾಳ ರೇರ್. ಸಿಕ್ಕಿದ್ರು ಅವ್ರದ್ದು ಭಾಳ ಕಾಂಪಿಟೇಷನ್ ಅನ್ಸುತ್ತೆ. ಆಮೇಲೆ ಆ ಪೇಮೆಂಟ್ ಎಲ್ಲ ಕೊಟ್ಟು ನಾವು ಕರ್ಸ್ಕೊಳಕ್ಕಾಗಲ್ಲ ಅವ್ರಿಗೆ ನಾಟಕದ ಲೆವೆಲ್ಗೆ. ಅವಾಗ ನಾವು ನಮ್ಮ ಟೀಮ್ ಎಲ್ಲ ಸೇರಿ ಪ್ಲಾನ್ ಮಾಡಿದ್ರೆ, ಯಾಕೆ ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಬೇಕು, ನಾವೇ ಯಾಕೆ ಶುರು ಮಾಡಬಾರ್ದು? ಹೆಂಗು ನಮ್ಮ ರಿದಮ್ ಎಲ್ಲ ಗೊತ್ತು, ಹಾಡುಗಳು ಬರೆಯಕ್ಕೆ ಗೊತ್ತು, ಅಥವಾ ಜನಪದ ಫೋಕ್ಗಳು ಗೊತ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಏನು ಮ್ಯೂಸಿಕ್ ಜರ್ನಿ. ಸೊ ಅದಕ್ಕೋಸ್ಕರ ನೀವು ಗ್ಯಾಪ್ ಕೊಟ್ರ ಸಿನಿಮಾಗೆ? ಈ ಸಿನಿಮಾಗೋಸ್ಕರ ಅಲ್ಲಿ ಸ್ಟಾರ್ಟ್ ಆಗಿ ಬಂದು ಏನಾಯ್ತು, ನಾನು ಆ ಗ್ಯಾಪ್ ಅಲ್ಲಿ ಸಿನಿಮಾಗಳು ಶುರು ಮಾಡಿದೆ, ಎಲ್ಲ ಆಕ್ಟ್ ಮಾಡಕ್ ಶುರು ಮಾಡಿದೆ. ಇದೇ ಕರೋನಾ ಟೈಮಲ್ಲಿ ಏನಾಯ್ತು, ಈ ಕತೆ ನಮ್ಮ ಡೈರೆಕ್ಟರ್ ಹೋಗಿದ್ದು, ಈಗ ಮಾಡೋಣ ಅಂತ ಪ್ಲಾನ್ ಆಗಿದ್ದು. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲೂ ಸೇಮ್ ಪ್ರಾಬ್ಲಮ್, ಬಜೆಟ್. ಓಕೆ, ಅದೆಲ್ಲ ಕಡೆ ಇರುತ್ತೆ. ಎಲ್ಲ ಕಡೆ ನಾಟಕದಿಂದ ಬಂದಿರೋದ್ರಿಂದಾಗಿ ಬಜೆಟ್ ಪ್ರಾಬ್ಲಮ್ ಇದ್ದಾಗ ಏನ್ ಮಾಡ್ಬೇಕು ಗೊತ್ತಿತ್ತು. ಪ್ಲಾನ್ ಬಿ ಇರುತ್ತೆ ಅವಾಗ. ಪ್ಲಾನ್ ಬಿ ನಮ್ದು. ಸರಿ ಓಕೆ ಅಂದ್ಬಿಟ್ಟು ನಾನು ಡೈರೆಕ್ಟರ್ ಕೊಟ್ಬಿಟ್ಟು ಎಲ್ಲ ಟೀಮ್ ಎಲ್ಲ ಕೊಟ್ಬಿಟ್ಟು ಮಾಡೋಣ ಅಂತ ಆಯ್ತು. ಮಾಡೋಣ ಓಕೆ, ಬಟ್ ಒಂದು ರೆಫರೆನ್ಸ್ ಏನಾದ್ರು ಕೊಡ್ಬೇಕಲ್ಲ ನಿಮಗೆ. ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಸ್ಟುಡಿಯೋ ಮಾಡಿಕೊಂಡು ಒಂದು ರೆಫರೆನ್ಸ್ ಫಸ್ಟ್ ಅವ್ರಿಗೆ ಕೊಟ್ಟಿದ್ದು, ಒಂದು ಮಾಡ್ಬಿಟ್ಟು ಹಿಂಗೆ ಇರುತ್ತೆ, ಹಿಂಗೆ ಮಾಡ್ಬೋದು ಅಂತ ಕೊಟ್ಟಾಗ ಇಡೀ ಟೀಮ್ ಓಕೆ ಮಾಡಿ. ವಾವ್,
ಟೀಮ್ ವರ್ಕ್ ಮಾಡ್ತೀನಿ, ಇಲ್ಲ ನಾವು ಮಾಡೋಣ ಮುನ್ನುಗ್ಗೋಣ ಅಂತಂದ್ರು. ಅದರಲ್ಲೂ ನಾನು ಕಥೆಯಲ್ಲಿ ಬರೀ ಇನ್ವಾಲ್ವ್ ಆಗಿದ್ರಿಂದ ನನಗೆ ಆ ಟೋಟಲ್ ಪಾಯಿಂಟ್ಸ್ಗಳು ಗೊತ್ತಿತ್ತು, ಎಲ್ಲೆಲ್ಲಿ ಏನೇನು ನುಡಿಸಿದ್ರೆ ಅಥವಾ ಎಲ್ಲೆಲ್ಲಿ ಯಾವ ಥರದ ಫೀಲ್ಸ್ಗಳಿದ್ರೆ ವರ್ಕ್ ಆಗುತ್ತೆ ಅಂತ. ಸೊ ಅದು ಆ್ಯಕ್ಚುಲಿ ವರ್ಕ್ ಆಯಿತು. ಓ ಸೂಪರ್ ಸರ್. ಅಲ್ಲಿಂದ ನನಗೆ ಇಲ್ಲ ಸಾಂಗ್ಸ್ ಕೂಡ ಚೆನ್ನಾಗಿ ಬಂದಿದೆ ನನಗೆ. ಚೆನ್ನಾಗಿ ಬಂದಿದೆ. ಇನ್ನೂ ಬ್ಯೂಟಿಫುಲ್ ಆದ ಸಾಂಗ್ಗಳಿದೆ. ಅಂದ್ರೆ ಬ್ಯೂಟಿಫುಲ್ ಆಗಿ ನಾನು ಮಾಡಿದ್ದೀನಿ ಅಂತಲ್ಲ, ಬ್ಯೂಟಿಫುಲ್ ಆಗಿ ಅದು ಬಂದಿದೆ. ಓಕೆ. ಯಾಕಂದ್ರೆ ಸಿನಿಮಾ ಹಂಗಿದೆ. ಓಕೆ. ಮೇಜರ್ ನಾವು ಸಿನಿಮಾ ಇರ್ಬೇಕಲ್ವ ಹಂಗೆ, ವಾವ್. ನಾವು ಸುಮ್ಮನೆ ಹೊರಗಡೆಯಿಂದ ನುಡಿಸೋದಲ್ಲ. ಸಿನಿಮಾ ಹಂಗಿದ್ದಾಗ ಆ ಬ್ಯೂಟಿಫುಲ್ ಆದ ಒಂದು ಇದು. ವಾವ್, ಕಂಗ್ರ್ಯಾಚುಲೇಷನ್. ಯಾಕಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಆಸ್ ಎ ಆ್ಯಕ್ಟರ್ ಆಗಿ ಬರ್ತಾ ಇದ್ದೀರಾ. ಮೊದಲೇ ಪಾದಾರ್ಪಣೆ ಇರ್ಬೋದು ನಿಮಗೆ. ಎಸ್ ಸೂಪರ್ ಸರ್. ಹಿಂಗೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಕೊಂಡು ಹೋಗಿ ಸಿದ್ಧಿಯಿಂದ ಇಟ್ಟಿದ್ದೀರಾ. ನನ್ಗೆ ಮೇ ಬಿ ನಮಗೆ ಕನ್ಫ್ಯೂಸ್ ಆಯ್ತು, ಇನ್ನು ಜನಕ್ಕೆ ಎಷ್ಟು ಕನ್ಫ್ಯೂಸ್ ಆಗಿರುತ್ತೆ. ಸೊ ಪ್ರಶಾಂತ್ ಸಿದ್ಧಿ ಅವರೇ ಮಾಡಿರೋದು. ಬಟ್ ಸಿದ್ಧಿ ಅಂತ ಇದ್ವಿ, ಸ್ವಲ್ಪ ಯುನೀಕ್ ಆಗಿರ್ಲಿ ಅಂತ. ಆಮೇಲೆ ಜನರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂತ ಆಮೇಲೆ ಪ್ರಶಾಂತ್ ಸಿದ್ಧಿ ಅಂತ ಇಟ್ಟು ನೆಕ್ಸ್ಟ್ ಬರೋ ಪೋಸ್ಟರ್ಸ್ ಎಲ್ಲ ಪ್ರಶಾಂತ್ ಸಿದ್ಧಿ ಅಂತ. ಪ್ರಶಾಂತ್ ಸಿದ್ಧಿ. ಸೊ ಆಕ್ಟರ್ ಆಗಿ ನೋಡ್ಬೋದು, ಹಂಗಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ನೋಡ್ಬೋದು ಇನ್ ಫ್ಯೂಚರ್. ನೀವು ಎರಡೂ ಬ್ಯಾಲೆನ್ಸ್ ಆಗಿ ಮಾಡ್ತೀರಾ? ಎರಡು. ಓಕೆ, ನಿಮ್ಮದು ಸೂರಿ ಸರ್ ಜೊತೆ ಒಂದು ಪ್ರಾಜೆಕ್ಟ್ ನಡಿಬೇಕಾಯ್ತು, ಏನಾಯ್ತು ಸರ್ ಅದು? ಸದ್ಯಕ್ಕೆ ಸ್ಟಾಪ್ ಇದೆ. ಓಕೆ. ಮುಂದೆ ನೋಡೋಣ. ಓಕೆ, ಅದು ಒಂದು ಒಳ್ಳೆ ಲೀಡ್ಗೆ ಪ್ಲಾನ್ ಇತ್ತಲ್ವ ಸರ್? ಮೇ ಬಿ ನಾನು ಅದ್ರಲ್ಲಿ ನೀವು ಬಿಸಿ ಆಗ್ಬಿಟ್ಟಿದ್ರ ಅಂತ ಅನ್ಕೊಂಡಿದ್ದೆ. ಇಲ್ಲ, ಈ ಸಿನಿಮಾದಲ್ಲಿ ಬಿಸಿ ಆಗಿದೆ. ಯಾಕಂದ್ರೆ ಫಸ್ಟ್ ಡೆಬ್ಯೂ ಆಗಿತ್ತಲ್ಲ, ಹಾಗಾಗ್ಬಿಟ್ಟು ನಾವು ಜನರಿಗೆ ನೀಟಾಗಿ ಕೊಡಬೇಕಾಗುತ್ತೆ. ಇಲ್ಲ ಅಂದ್ರೆ ಯಾಕೆ ಬೇಕಿತ್ತು ಅಂತ ಬಂದ್ಬಿಡುತ್ತೆ. ಚೆನ್ನಾಗಿ ಆಕ್ಟ್ ಮಾಡ್ಕೊಂಡಿದ್ದ, ಇದು ಯಾಕೆ ಬೇಕಿತ್ತು ಅನ್ನೋದು ಬರಬಾರ್ದು. ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಾವು ಏನೇ ಮಾಡಿದ್ರು ಹೊಸದೇನೋ ಮಾಡಿದಾಗ ಈಗ ಆಕ್ಟ್ ಮಾಡ್ತಾನೆ ಓಕೆ, ಮ್ಯೂಸಿಕ್ ಹೆಂಗ್ ಮಾಡ್ತಾನೆ ನೋಡ್ಬೇಕಲ್ಲ. ಹೌದು, ಆಬ್ವಿಯಸ್ಲಿ ಒಂದು ಕ್ಯೂರಿಯಾಸಿಟಿ, ಡೌಟ್ ಇರುತ್ತೆ ಕೂಡ. ಡೌಟ್ ಇರುತ್ತೆ. ಆಮೇಲೆ ಹೌದಾ ಇವ್ನು ಮಾಡ್ತಾನ ಅನ್ನೋದೊಂದು ಡೌಟ್ ಇರುತ್ತೆ. ಸೊ ಈಗ ನೀವೇ ಹೇಳಿದ್ರು ಹೌದು, ಸೀರಿಯಸ್ಲಿ ಒಂದು ಸರ್ಪ್ರೈಸ್ ಇರುತ್ತೆ. ಹೌದು. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು, ಸ್ವಲ್ಪ ಟೈಮ್ ತಗೊಂಡು ಕೆಲವೊಂದೇ ಸಿನಿಮಾಗಳನ್ನ ಬಿಟ್ಟೆ ಮೇಜರ್ ಯಾವ್ದು ಬೇಕೋ ಆ ಸಿನಿಮಾಗಳನ್ನ ಮಾಡ್ಕೊಂಡು ಒಂದು ಟೈಮ್ ತಗೊಂಡು ಆಮೇಲೆ ನಾವು ಜಾಸ್ತಿ ಏನ್ ಮಾಡಿದ್ವಿ ಗೊತ್ತಾ, ನ್ಯಾಚುರಲ್ ಸೌಂಡ್ಸ್ಗಳನ್ನ ಕ್ಯಾರಿ ಮಾಡಿದ್ವಿ. ಯಾಕಂದ್ರೆ ಈ ಸಿನಿಮಾದ ಅವಶ್ಯಕತೆ ಇದೆ. ತುಂಬಾ ಕಡೆ ನ್ಯಾಚುರಲ್ ಸೌಂಡ್ಸ್ಗಳು ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ಮೇಲೆ ಸಿನಿಮಾಗಳನ್ನ ಮಾಡ್ತೀವಿ. ಲೈಕ್ ಸಾಧು ಸರ್ ಕೂಡ ಹಿಂಗೆ ಮಾಡ್ಕೊಂಡ್ ಬಂದಿದ್ರು. ಅವ್ರು ಸ್ವಲ್ಪ ಇನ್ಸ್ಪಿರೇಷನ್. ಹೌದಾ? ವಾವ್, ಸೂಪರ್. ಸಾಧು ಅಂದ್ರೆ ಅವರ ನಟನೆ ಜೊತೆ ಡೈರೆಕ್ಷನ್ ಒಂದು ಬ್ಯಾಲೆನ್ಸ್ ಇದೆ. ಡೈರೆಕ್ಷನ್ ನೆಕ್ಸ್ಟ್ ಬ್ಯಾಲೆನ್ಸ್. ಓ, ಇಳಿದರೆಯಿಂದ ಹಿಂಟ್ ಕೊಟ್ರೆ ಈಗ. ಓ ಸೂಪರ್ ಸರ್. ಅದೊಂದಿದೆ ಬ್ಯಾಲೆನ್ಸ್. ಬಟ್ ಅವ್ರು ನನಗೆ ಇನ್ಸ್ಪೈರ್ ಆಗ್ತಾರೆ. ಅವ್ರ ಜೊತೆ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ನಂಗೆ ಅವ್ರು ತುಂಬಾ ಇಷ್ಟ ಆಗುತ್ತೆ. ಅವರು ಯಾಕಂದ್ರೆ ಕಲಾವಿದ, ಆಮೇಲೆ ಮ್ಯೂಸಿಕ್ ಡೈರೆಕ್ಷನ್ ಎಲ್ಲವೂ ಗೊತ್ತಿದ್ರೆ ಬಹಳ ಈಸಿ. ಆಮೇಲೆ ಎಲ್ಲಾ ಕೆಲಸದಲ್ಲೂ ಬಿಸಿ ಇರ್ತೀವಿ. ಟೋಟಲಿ ಸಿನಿಮಾದಲ್ಲಿ ಬಿಸಿ ಇರ್ತೀವಿ. ಮೈಂಡ್ ಬಿಸಿ ಇರುತ್ತೆ. ನನಗೆ ಸಿನಿಮಾದಲ್ಲಿ ಬಿಸಿ ಇರ್ಬೇಕು. ವಾವ್, ಹೌದು. ಕಲಾವಿದನ್ಗೆ ಅದೊಂದು ಬೇಕಾಗಿರುವಂಥದ್ದು ಅಲ್ವಾ ಸರ್? ಎಷ್ಟು ಬಿಸಿ ಇರ್ತಾರೆ ಅವ್ರ ಮೈಂಡ್ ಅಷ್ಟು ರಿಲ್ಯಾಕ್ಸ್ ಆಗಿರುತ್ತೆ. ಎಂಟಿ ಮೈಂಡ್ ಇದ್ದಷ್ಟು ಏನೋ ಬೇರೆ ಥರ ಆಗ್ಬಿಡ್ತೀವಿ. ನೆಗೆಟಿವ್ ಏನೋ ಸ್ಟಾರ್ಟ್ ಆಗುತ್ತೆ. ಹೌದೌದು, ನನಗೇನೋ ಸಿಗ್ತಾ ಇಲ್ಲ ಅವಕಾಶ. ಏನು ಮಾಡ್ತಾ ಇಲ್ಲ, ಅವಕಾಶ ಸಿಗಲ್ಲ ಸರ್. ನಾವು ಕ್ರಿಯೇಟ್ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ, ಒಳ್ಳೆ ಪಾಯಿಂಟ್ ಇದೆ. ಸಿಗಲ್ಲ. ನಾನು ಇದನ್ನ ಭಾಳ ಫಾಲೋ ಮಾಡ್ತೀನಿ. ಸಿಗೋದಿಲ್ಲ. ಓಕೆ, ಬಿಸಿ ನಾವು ಮಾಡ್ಕೋಬೇಕು. ನಮ್ಮನ್ನ ನಾವೇ ಹುಡುಕೊಬೇಕು, ಅವ್ರು ಕ್ರಿಯೇಟ್ ಮಾಡ್ಕೊಂಡು. ಈಗ ರಜನಿ ಈಗ ಏನೋ ಈಗ ಇಲ್ಲ, ಇಲ್ಲೇನೋ ವರ್ಕ್ ಇಲ್ಲ, ಪಾಡಿ ಗಾಡಿ ಎದ್ಕೊಂಡು ಎಲ್ಲ ಹೋಗ್ತಾನೆ. ಏನೋ ಒಂದು ಮಾಡ್ಕೋಬೋದು, ಏನೋ ಒಂದು ನಡೆಯುತ್ತೆ, ಏನೋ ಒಂದು ಹೊರಗಡೆ ನಡೆಯುತ್ತೆ. ರಿಲ್ಯಾಕ್ಸ್ ಆಯ್ತಾ ಮೈಂಡ್. ಹೌದೌದು. ಈಗ ನೆಗೆಟಿವ್ ಥಾಟಿಗೆ ಹೋಗೋ ಸರಿ ಆಯ್ತಪ್ಪ. ಹೌದು, ಸೂಪರ್. ಆಮೇಲೆ ಈಗ ನಾನು ನನ್ನ ತಲೆಗೆ ಹಿಡಿದು ಅಂದರೆ ನಾನು ಗಾಡಿ ಎತ್ಕೊಳ್ತೀನಿ, ಹೋಗ್ಬಿಟ್ಟು 1 hour ಇಲ್ಲ ಸಿರಿಸಿ ಅದ್ರಲ್ಲಿ ಹೋಗ್ಬಿಟ್ಟು ಒಂದು ಟ್ಯೂನ್ ಹಾಕೊಂಡ್ಬರ್ತೀನಿ. ನಾನು ರಿಫ್ರೆಶ್ಮೆಂಟು, ಹೊಸ ಟ್ಯೂನು ಬಂತು. ಸೂಪರ್. ಈಗ ಮ್ಯೂಸಿಕ್ ಡೈರೆಕ್ಟರ್ ಆದಾಗಿಂದ ಎಲ್ಲ ಚೇಂಜಸ್ ಇರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ಅದರ ಮೇಜರ್ ಆಗಿ ನಮಗೆ ಸೌಂಡ್ಸ್ಗಳು ಪ್ರಕೃತಿಯಲ್ಲಿದೆ. ಓಕೆ. ಆಮೇಲೆ ಈ ರೋಡಲ್ಲಿ ಒಂದು ಸೌಂಡ್ ಬರುತ್ತೆ. ಹೌದು, ಆ್ಯಕ್ಚುಲಿ ಅದನ್ನು ಗ್ರಹಿಸ್ಬೇಕು ಅಷ್ಟೇ. ನಾನು ತಿಳ್ಕೊಂಡಿರೋದು ಬೇರೆ ಅಂತ ಗೊತ್ತಿಲ್ಲ. ನಾನು ನನ್ನ ಬಗ್ಗೆ ಮಾತಾಡ್ತೀನಿ. ಪೇಷನ್ಸ್ ಅಲ್ಲಿ ಏನು ಕೇಳಿದ್ರು ಅದು ನಮಗೆ ಒಂದು ಸೌಂಡ್ ಇದೆ ಸರ್. ನಿಮ್ಮ ಮಾತಲ್ಲಿ ಒಂದು ಟೈಮಿಂಗ್ಸ್ ಇದೆ. ನಿಮ್ಮ ಮಾತಲ್ಲಿ ಒಂದು ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸ್ ಅಂತ ಹೇಳಿದ್ರೆ ಅದೊಂದು ಲಯ ಇದೆ, ಅಲ್ಲೊಂದು ಸೌಂಡ್ ಇದೆ, ಒಂದು ಬ್ಯೂಟಿಫುಲ್. ಅಂದರೆ ಸೌಂಡ್ ಅಂದರೆ ನೀವು ಎಲ್ಲರೂ ಗ್ರಹಿಸ್ಬೋದು. ಸೂಪರ್ ಸರ್. ಮತ್ಸ್ಯಗಂಧ ರಿಲೀಸ್ ಆಗ್ತಿದೆ ಆ್ಯಂಡ್ ಪೃಥ್ವಿ ಎಂಬವರು ಮಾಡಿದಿರಂದ್ರು. ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಿರೋದು. ಸೊ ಅವ್ರು ಯಾಕೆ ಯಾಕಂದ್ರೆ ನಿಮಗೆ ನಿಮ್ಮ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿರೋ ಅದಕ್ಕೆ ಕೇಳ್ತೀನಿ ಅವ್ರನ್ನ. ಹೌದು. ಈಗ ಪೃಥ್ವಿ ಅವರೇ ಯಾಕೆ ಅಂದರೆ ಒಳ್ಳೆ ನಟ ಮೊದಲನೇದಾಗಿ. ಆಮೇಲೆ ಡಿಸಿಪ್ಲಿನ್. ಆಮೇಲೆ ಒಂದು ವಿಷಯದ ಮೇಲೆ ಅಥವಾ ಒಂದು ಕಥೆ ಅಂತ ಹೇಳಿದಾಗ ಅದ್ರ ಜೊತೆಗೆ ಅವರು ಟ್ರಾವೆಲ್ ಮಾಡೋದು, ಆಮೇಲೆ ಎಲ್ಲ ಕಲಾವಿದರನ್ನು ಕರ್ಕೊಂಡು ಹೋಗೋದು. ಆಮೇಲೆ ಮೇಜರ್ ಆಗಿ ಕೋಸ್ಟಲ್ ಗೊತ್ತಿರ್ಬೇಕು. ಎಸ್, ಅಲ್ಲಿ ಗೊತ್ತಿರ್ಬೇಕಲ್ಲ ಕೋಸ್ಟಲ್ ಮೀನು ವಾಸನೆ ಅಂದ್ರೆ ಹೆಂಗಿರುತ್ತೆ, ಅಲ್ಲಿ ಜನ ಅಲ್ಲಿ ಟಚ್ ಗೊತ್ತಿರುತ್ತೆ.
ಸೊ ಅದಕ್ಕೆ ನನಗೆ ಅವ್ರು ತುಂಬ ಮುಖ್ಯ ಅನ್ಸುತ್ತೆ. ರಜನಿ ಬಯಾಲಜಿ ಏನೋ ಕೇಳಿ. ಎಸ್ ಎಸ್. ಇಲ್ಲ ನಮಗೆ ಬಂದು ಈಗ ಸಾಮಾನ್ಯ ಒಂದು ಪೊಲೀಸ್ ಪಾತ್ರ ಅಂದ ತಕ್ಷಣ ಈಗ ಅಬ್ವಿಯಸ್ಲಿ ಈಗ ನೀವೊಂದು ಪೊಲೀಸ್ ಪಾತ್ರದಲ್ಲಿ ಒಂದಷ್ಟು ಸಿನಿಮಾ ಮಾಡಿದಿರ ಅಂತ ತಿರುಗಿ ನಾನು ಬಂದು ನಿಮ್ಮನ್ನು ಪೊಲೀಸ್ ಪಾತ್ರನೇ ಮಾಡಿ ಅಂದರೆ ಬೇಡ ಅಂತ ಅನ್ಸುತ್ತೆ. ಮತ್ತೆ ಮತ್ತೊಂದು ಒಂದು ಆ ಪೊಲೀಸ್ ಅನ್ನೋದಕ್ಕೆ ಒಂದು ಹೊಸ ಮುಖ ಬೇಕಿತ್ತು. ಸೊ ಪೃಥ್ವಿ ಅಂಬರ್ ಅವರು ಇವತ್ತಿನ ತನಕ ಯಾವುದರಲ್ಲೂ ಪೊಲೀಸ್ ಪಾತ್ರ ಮಾಡಿಲ್ಲ. ಹೌದು. ಸೊ ಕನ್ನಡಕ್ಕೊಂದು ಹೊಸ ಆಲ್ರೆಡಿ ಅವ್ರದ್ದು ಟ್ಯಾಲೆಂಟ್ ಏನು ಇದೆ ಅಂತ ಜನ ನೋಡಿದ್ದಾರೆ. ಸೊ ಇದೊಂದು ಬೇರೆ ತರ ವಿಭಿನ್ನ ಪಾತ್ರ ಅಂತ ಅನಿಸ್ತು. ಸೊ ಹಂಗಾಗಿ ಅವ್ರ ಕತೆ ಹೇಳಿದಾಗ ಅವರು ಸಹ ಅದನ್ನ ಒಪ್ಕೊಂಡಿದ್ರು. ಸರ್ ಸೂಪರ್. ಮತ್ಸ್ಯಗಂಧ ಅದ್ಭುತವಾಗಿ ಎಲ್ಲರೂ ಕೂಡ ಸಮುದ್ರದಲ್ಲಿ ಈಜಾಡ್ಲಿ ಬಂದು ಆಡಿಯನ್ಸ್ ಕೂತ್ಕೊಂಡು. ಸೊ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಏನಿಲ್ಲ, ಸಿನಿಮಾನ ಮತ್ಸ್ಯಗಂಧ ಅನ್ನೋ ಸಿನಿಮಾನ ವಿಭಿನ್ನವಾಗಿ ಮಾಡಿದ್ದೀವಿ ಅನ್ನೋಕ್ಕಿಂತ ವಿಭಿನ್ನವಾದ ಕಥೆ ಇತ್ತು, ಅದನ್ನು ವಿಭಿನ್ನವಾಗೇ ಮಾಡಿದ್ದೀವಿ. ಮತ್ತು ಕೋಸ್ಟಲ್ ಕಥೆ ಆಗಿದ್ದರಿಂದ ಅದರಲ್ಲೂ ಉತ್ತರ ಕನ್ನಡ ಕಥೆ, ಕರಾವಳಿ ಉತ್ತರ ಕನ್ನಡ ಹಾಗಾಗಿ ಅಲ್ಲಿಯ ಭಾಷೆ. ಆಮೇಲೆ ಮೇಜರ್ ಆಗಿ ಕಾರ್ವಿಸ್ ಮೇಲೆ ಮಾಡಿದ್ವಿ, ಮೀನುಗಾರರ ಮೇಲೆ ಮಾಡಿದ್ವಿ ಸಿನಿಮಾನ. ಹಾಗಾಗ್ಬಿಟ್ಟು ದಯವಿಟ್ಟು ಪ್ರೇಕ್ಷಕರು ಅಥವಾ ಯಾರು ಕಲಾಭಿಮಾನಿಗಳು ಯಾರು ಇದೆಯಲ್ಲ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದೇ ಫೆಬ್ರವರಿ 23ಕ್ಕೆ ನಮ್ಮ ಸಿನಿಮಾ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತದೆ. ನಿಮ್ಮ ಆರೈಕೆ ಯಾವಾಗಲೂ ಸದಾ ಕನ್ನಡದ ಒಳ್ಳೆ ಕನ್ನಡ ಸಿನಿಮಾದ ಮೇಲೆ ಇದ್ದೇ ಇರುತ್ತೆ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಖಂಡಿತವಾಗ್ಲೂ ನಮ್ಮ ತಂಡಕ್ಕೆ ಮತ್ಸ್ಯಗಂಧ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಜರ್ನಿಗೂ ಕೂಡ ಇಬ್ಬರು. ಥ್ಯಾಂಕ್ ಯು ಸೊ ಮಚ್.